ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲ್ಯನ್. ಡಿಲೀಟ್ ಆಯ್ತಾ KD ಟ್ರೇಲರ್? ಸೊ ನಿನ್ನೆ ಒಂದಿಷ್ಟು ವಿಚಾರಗಳು ಈ ಸಿನಿಮಾ ಸುತ್ತ ಹರಿದಾಡ್ತಾ ಇದೆ. ಏನಪ್ಪ, KVN ಪ್ರೊಡಕ್ಷನ್ಗೆ ಮತ್ತೆ ಸಂಕಷ್ಟ ಬಂತು. KVN ಪ್ರೊಡಕ್ಷನ್ ಅವ್ರಿಗೆ ಯಾಕೆ ಇಷ್ಟೊಂದು ಸಂಕಷ್ಟ ಬರ್ತಿದೆ? ಯಾಕೆ ಅವ್ರು ಮಾಡಿದ ಸಿನಿಮಾ ಯಾಕೆ ಮುಂದೋಗ್ತಿಲ್ಲ? ಏನಾದರೂ ಒಂದು ಸಮಸ್ಯೆ ಯಾಕೆ ಬರ್ತಾ ಇದೆ? ಸೆನ್ಸರ್ ಸಮಸ್ಯೆ, ಈ ಥರ ಸಾಕಷ್ಟು ಸಮಸ್ಯೆಗಳು ಯಾಕೆ ಬರ್ತಾ ಇದೆ ಅನ್ನೋ ಒಂದು ಕ್ವಶನ್ ಆಗಿರ್ಬೋದು, ಕಾಮೆಂಟ್ಸ್ಗಳಾಗಿರ್ಬೋದು, ಸಾಕಷ್ಟು ನೋಡಿದ್ದೀವಿ. ಅದರಲ್ಲೂ ನಿನ್ನೆ KD ಸಿನಿಮಾದ ಟ್ರೇಲರ್ ಕಾಣಿಸ್ತಿಲ್ಲ, ನಾಪತ್ತೆ ಆಯಿತು. KD ಸಿನಿಮಾ ಟ್ರೈಲರ್ ಎಲ್ಲೋಯ್ತು ಅಂತ ಸಾಕಷ್ಟು ಚರ್ಚೆಗಳು ಕೂಡ ಎದುರಾಗ್ತಾ ಇತ್ತು. ಅದ್ಧೂರಿಯಾಗಿ ಲಾಂಚ್ ಆಗಿತ್ತು KD ಟ್ರೈಲರ್. ಸೊ 2ನೇ ದಿನಕ್ಕೆ KD ಟ್ರೈಲರ್ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇತ್ತು. ಸೊ ಅದಕ್ಕೆಲ್ಲ ಉತ್ತರ KVN ಪ್ರೊಡಕ್ಷನ್ ಅವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ಈಗ ಒಂದು ಸಿನಿಮಾ ಅಂತ ಬಂದಾಗ ಸಿನಿಮಾದ ಕೆಲವೊಂದು ವಿಶೇಷತೆಗಳಾಗಿರ್ಬೋದು, ಸಿನಿಮಾಕ್ಕೆ ಕೆಲವೊಂದು ಪ್ರಾಮುಖ್ಯತೆಗಳಾಗಿರ್ಬೋದು, ಜನರು ಎಷ್ಟು ತಗೋತಾರಂದ್ರೆ ಪ್ರತಿ ಸಲ ಅದನ್ನು ನೋಡ್ತಾ ಇರ್ತಾರೆ. ಪ್ರತಿ ಸಲ ನಾವಂತೀವಿ ಒಂದ್ಸಲ ಟ್ರೈಲರ್ ನೋಡಿದ್ರೆ ಮುಗೀತು, ಆಮೇಲೆ ಆ ಕಡೆ ತಲೆನೂ ಹಾಕಲ್ಲ ಅಥವಾ ಏನು ಅದನ್ನ ಪರಿಶೀಲಿಸಲ್ಲ ಅನ್ನೋ ರೀತಿಯಲ್ಲಿ ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಬಟ್ ಜನರು ಆ ಸಿನಿಮಾಕ್ಕೆ ಕೊಡುವಂಥ ಗೌರವ ಆಗಿರ್ಬೋದು, ಆ ಸಿನಿಮಾದ ಪಾತ್ರಗಳಿಗೆ ಆಗಿರ್ಬೋದು, ಅವರ ನೆಚ್ಚಿನ ನಟರಿಗಾಗಿರ್ಬೋದು ಕೊಡುವಂಥ ಪ್ರಾಮುಖ್ಯತೆ ನೋಡಿದಾಗ ಖುಷಿ ಆಗುತ್ತೆ. ಯಾಕಂದರೆ ಟ್ರೇಲರ್ ಒಂದ್ಸಲ ಕಾಣಿಸ್ಕೊಳ್ಳಿಲ್ಲ ಅಂದರೆ ಎಷ್ಟೆಲ್ಲ ಅಂದರೆ ಜನಗಳು ಏನೆಲ್ಲ ಒಂದು ಹೇಳ್ತಾರಲ್ವ, ಅಂದರೆ ಟ್ರೈಲರ್ ಇಲ್ಲ, ಎಲ್ಲೋಯ್ತು, ಯಾಕೆ ಹೋಯ್ತು ಅನ್ನೋದು. ಸೊ ಎಲ್ಲರೂ ಗಮನಿಸ್ತಾ ಇರ್ತಾರೆ. ಸೊ ಅಂಥದ್ದೇ ಒಂದು ಘಟನೆ ನಿನ್ನೆ ಕೂಡ ಆಗಿರುವಂಥದ್ದು. ಟ್ರೈಲರನ್ನು ಹುಡುಕ್ದಾಗ, ಅಂದರೆ ಟ್ರೈಲರ್ ನೋಡೋಕ್ಕಂತ ಹೋದಾಗ ಟ್ರೈಲರ್ ಇರಲಿಲ್ಲ. ಸೊ ಎಲ್ಲರಿಗೂ ಗೊಂದಲ ಸ್ಟಾರ್ಟ್ ಆಯಿತು. ಮತ್ತೇನಾದರೂ ಕಿರಿಕಾಯ್ತಾ? ಈಗ 3 ವರ್ಷ 4 ವರ್ಷ ಕಾದಿರೋದೇ ದೊಡ್ಡದು. ಯಾಕಂದರೆ ಅವರ ಅಭಿಮಾನಿಗಳು, ಅಂದರೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಆಗಿರ್ಬೋದು, ಪ್ರೇಮ್ ಸೇರನ್ನ ಪ್ರೀತಿಸೋರಾಗಿರ್ಬೋದು, ಈ ಒಂದು ಟ್ರೈಲರ್ಗೆ, ಈ ಒಂದು ಸಿನಿಮಾಕ್ಕೆ ಕಾಯ್ತಾ ಇದ್ರು. ಅದರಲ್ಲೂ ಸಿನಿಮಾ ತಂಡಕ್ಕೆ ಸಾಕಷ್ಟು ಹೋರಾಟಗಳು ಕೂಡ ಬರ್ತಾ ಇತ್ತು. ಹೋರಾಟ ಅಂದರೆ ಅದು ಯಾವ ಲೆವೆಲ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು, ಕೆಲವೊಂದು ಹಾಡಿನ ವಿವಾದ ಆಗಿರ್ಬೋದು, ಸಾಹಿತ್ಯದ ವಿವಾದ ಆಗಿರ್ಬೋದು. ಸೊ ಈ ಥರ ಬಂದಾಗ ಎಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡ್ತಾ ಇದ್ರು, ಬೇಕಿತ್ತಾ ಇದು, ಈ ಥರ ಮಾಡೋದು ಬೇಕಿತ್ತಾ ಅನ್ನೋದು. ಸೊ ಅದಕ್ಕೆಲ್ಲ ತಕ್ಕ ಉತ್ತರ ಏಪ್ರಿಲ್ 30ಕ್ಕೆ ಬರ್ತಾ ಇದೆ. ಏಪ್ರಿಲ್ 30ಕ್ಕೆ ಅದ್ಧೂರಿಯಾಗಿ ಸಿನಿಮಾ ಲಾಂಚ್ ಆಗ್ತಾ ಇದೆ. ಸಿನಿಮಾವನ್ನು ನೋಡೋಕ್ಕೆ ಸಾಕಷ್ಟು ಜನ ಕಾಯ್ತಾನೂ ಇದ್ದಾರೆ. ಅದರಲ್ಲೂ ಅವರ ಅಭಿಮಾನಿಗಳಂತೂ ಹಬ್ಬದ ಊಟದ ಥರ ಮಾಡ್ತಾ ಇದ್ದಾರೆ. ಹಾಗೆ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಚೇಂಜಸ್ ಆಗ್ತಾ ಇಲ್ಲ. ಒಂದ್ಸಲ ಟ್ರೈಲರ್ ಕಾಣಿಸ್ಕೊಳ್ಳಿಲ್ಲ, ಅವ್ರದ್ದೇನೋ ರೀಸನ್ ಇರುತ್ತೆ, ಅವ್ರದ್ದೇನೋ ಸಮ್ ರೀಸನ್ಸ್ ಇದರಿಂದ ಟ್ರೈಲರನ್ನು ಯಾಕೋ ಸ್ವಲ್ಪ ಡಿಲೀಟ್ ಮಾಡಿದ್ದಾರೆ. ಆದರೆ KVN ಪ್ರೊಡಕ್ಷನ್ ಅವರು ಟ್ವೀಟನ್ನು ಮಾಡಿದ್ದಾರೆ, ಟ್ರೈಲರ್ ಹಾಕ್ತೀವಿ, ಕೆಲವೊಂದು ನಿಯಮಗಳನ್ನು ನಾವು ಕೂಡ ಬದ್ಧರಾಗಿದ್ದೀವಿ ಅನ್ನುವಂಥದ್ದು. ಯಾಕಂದರೆ ಅಚಾತುರ್ಯದಿಂದ ಕೆಲವೊಂದು ಅಂಶಗಳು ಆ್ಯಡ್ ಆಗಿರುತ್ತೆ. ಸೊ ಸಿನಿಮಾ ಅಂದಮೇಲೆ ಟ್ರೈಲರ್ ಅದು ಇದು ಬ್ಯುಸಿ ಜಂಜಾಟದಲ್ಲಿ ಕೆಲವೊಂದು ಅಚಾತುರ್ಯವಾಗಿ ಕೆಲವೊಂದು ಸಿನಿಮಾದಾಗಿರ್ಬೋದು, ಕೆಲವೊಂದು ಏನೋ ಒಂದು ಅಂಶಗಳನ್ನು ಆ್ಯಡ್ ಮಾಡಿರ್ತಾರೆ. ಸೊ ಅದೆಲ್ಲ ಡಿಲೀಟ್ ಆಗಿದೆ. ಅದೆಲ್ಲ ಹೋಗಿ ಈಗ ಮತ್ತೊಂದು ಟ್ರೈಲರ್ ಲಾಂಚನ್ನು ಕೂಡ ಮಾಡಿದ್ದಾರೆ. ಅದರಲ್ಲೂ ಹೇಳಿದ್ದಾರೆ ಇನ್ನು ಸ್ವಲ್ಪ, ಅಂದರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದರಂತೆಯೇ ಮತ್ತೆ ಟ್ರೈಲರನ್ನು ಲಾಂಚ್ ಆಗಿದೆ. ಸೊ ಟ್ರೈಲರ್ ನೋಡಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಅದು ಕೂಡ ಯಾವಾಗ ಮೊನ್ನೆ ಏನು ರಿಲೀಸ್ ಆಯಿತೋ ಆವಾಗಿದ್ದಷ್ಟೇ ಇವಾಗಲೂ ಕೂಡ ಒಂದು ಹುಮ್ಮಸ್ ಆಗಿರ್ಬೋದು, ಕ್ರೇಜ್ ಆಗಿರ್ಬೋದು ಟ್ರೈಲರ್ಗೆ ಹುಟ್ಕೊಂಡಿರುವಂಥದ್ದು. ಸೊ ಯಾವುದೇ ರೀತಿಯ ಸುಳ್ಳು ಸುದ್ದಿಗಳಿಲ್ಲ. ಸಿನಿಮಾ ರಿಲೀಸ್ ಆಗಲ್ಲ, ಸಿನಿಮಾ ರಿಲೀಸ್ ಆಗಬಾರ್ದು ಅನ್ನೋ ರೀತಿ ಕೆಲವೊಂದು ಥಾಟ್ಗಳು ಬಂದಿರುತ್ತೆ. ಯಾಕಂದರೆ ಒಂದು ಸಿನಿಮಾನ ಪ್ರೀತಿಸೋರು ಎಷ್ಟಿರ್ತಾರೋ ಅಷ್ಟೇ ಒಂದು ಸಿನಿಮಾಕ್ಕೆ ಕೆಟ್ಟದನ್ನು ಬಯಸೋರು ಇರ್ತಾರೆ. ಸೊ ಅವರ ಮಧ್ಯೆ ಈ ಸಿನಿಮಾ ಎದ್ದು ನಿಲ್ತಾ ಇದೆ. ಅದರಲ್ಲೂ ಧ್ರುವ ಸರ್ಜಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಹೀರೋಯಿನ್ ನಟ ಅಂದರೆ ರೇಷ್ಮಾ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಪ್ರೇಮ್ ಸರ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ಅವರೆಲ್ಲ ಒಂದು ಹೋರಾಟಕ್ಕೆ ಪ್ರತಿಫಲವಾಗಿ 30ಕ್ಕೆ ಉತ್ತರ ಸಿಗ್ತಾ ಇದೆ. ಎಕ್ಸಾಮ್ ಬರ್ತಿದ್ದಾರೆ, ಇನ್ನು ರಿಸಲ್ಟ್ಗಾಗಿ ಕಾಯ್ತಾ ಇದ್ದಾರೆ. ನಾವೆಲ್ಲ ಕೂಡ ಅಂದರೆ ಫುಲ್ ಮಾರ್ಕ್ ಕೊಟ್ಟಿದ್ದೀವಿ ಟ್ರೈಲರ್ ನೋಡಿ. ಸೊ ನೀವೆಲ್ಲ ಏನು ಹೇಳ್ತೀರಾ ಟ್ರೈಲರ್ ನೋಡಿ ಅನ್ನೋದೇ ಬಾಕಿ. ಯಾಕಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಟ್ರೈಲರ್ಗೆ ಇರುವಂತಹ ಒಂದು ರೆಸ್ಪೆಕ್ಟ್ ಏನಿದೆ, ಟ್ರೈಲರನ್ನು ನೋಡಿ ಸಿನಿಮಾಕ್ಕೆ ಬರೋರು ಸಾಕಷ್ಟು ಜನ ಇದ್ದಾರೆ. ಯಾಕಂದರೆ ಟ್ರೈಲರ್ ಒಂದು ವೇಳೆ ಹಿಟ್ ಆಯಿತು ಅಂತ ತಕ್ಷಣ ಆ ಸಿನಿಮಾ ಕೂಡ ಹಿಟ್ ಆಗುತ್ತೆ ಅನ್ನೋ ಒಂದು ಮೈಂಡ್ ಸೆಟ್ ಎಲ್ಲರಿದ್ರು. ಸೊ ಹಾಗೆಯೇ ಸಿನಿಮಾ ಕೂಡ ಹಿಟ್ ಆಗ್ಬೋದು ಅನ್ನೋದು. ಯಾಕಂದರೆ ಟ್ರೈಲರ್ ಕೂಡ ಅಷ್ಟೇ ಚೆನ್ನಾಗಿದೆ. ಯಾರೆಲ್ಲ ಟ್ರೈಲರ್ ನೋಡಿಲ್ಲ ಸಿನಿಮಾದ ಟ್ರೈಲರನ್ನು ನೋಡಿ. ಸೊ ಯಾರೆಲ್ಲ ಟ್ರೈಲರ್ ಇನ್ನು ನೋಡಿದರೆ ನಿಮ್ಮ ಅನುಭವ ಏನಾಯಿತು, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಸೊ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಯಾವುದೇ ರೀತಿಯ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಅಂತಲೂ ಕೇಳ್ತಾ ಇದ್ದೀನಿ. ಯಾಕಂದರೆ ಒಂದು ಸಿನಿಮಾ ಲಾಂಚ್ ಆಗಬೇಕಾದ್ರೆ ಅದರ ಹಿಂದೆ ಸಾಕಷ್ಟು ತೊಂದರೆಗಳು, ಸಾಕಷ್ಟು ಹೋರಾಟಗಳು ಕೂಡ ನಡೀತಾ ಇರುತ್ತೆ. ಅಂಥದ್ರಲ್ಲಿ ಕೆಲವೊಂದು ಟ್ರೈಲರ್ ಕಾಣಿಸ್ಕೊಳ್ಳಿಲ್ಲ, ಕೆಲವೊಂದು ಸಾಂಗ್ಗಳಲ್ಲಾಗಿರ್ಬೋದು, ಅದನ್ನು ಕಮೆಂಟ್ ಮಾಡೋದು ಅಥವಾ ನಿಮ್ಗೆ ಇಷ್ಟ ಆಗಿಲ್ವಾ, ಓಕೆ ಅಕ್ಸೆಪ್ಟ್ ಮಾಡಿ, ಏನೋ ಒಂದು ಹೇಳಬೇಕಾ, ಈ ಥರ ಚೇಂಜಸ್ ಮಾಡಬೇಕಿತ್ತು ಅನ್ನೋದನ್ನು ಹೇಳಿ. ಅದನ್ನು ಬಿಟ್ಟು ಫೇಕ್ ನ್ಯೂಸ್ ಆಗಿರ್ಬೋದು, ಈ ಥರ ಒಂದು ಹರಿದಾಡ್ತಾ ಹೋದಾಗ ಆ ಚಿತ್ರತಂಡಕ್ಕೂ ಅವರನ್ನು ಪ್ರೀತಿಸೋ ಅಭಿಮಾನಿಗಳಿಗೂ ಅದು ಒಂಥರ ಬೇಸರವಾಗುವಂಥ ವಿಷಯನೇ. ಯಾಕಂದರೆ ಅವರು ಕೂಡ ಹಚ್ಕೊಂಡಿರ್ತಾರೆ ಆ ಸಿನಿಮಾವನ್ನು ಯಾವಾಗ ರಿಲೀಸ್ ಆಗುತ್ತೆ, ಕಾಯ್ತಾ ಇರ್ತಾರೆ ಅವರ ಒಂದು ನಟನನ್ನು ನೋಡೋಕ್ಕೆ. ಸೊ ಅಂಥದ್ರಲ್ಲಿ ಈ ಥರ ಫೇಕ್ ನ್ಯೂಸ್ ಮಾಡಿದಾಗ ಎಲ್ರಿಗೂ ಒಂಥರ ಗೊಂದಲ ಆಗ್ತಿರುತ್ತೆ, ಏನಾಯಿತು, ನಿಜವಾಗ್ಲೂ ಏನಾದರೂ ಆಯಿತಾ ಅನ್ನುವಂಥದ್ದು. ಸೊ ಹಾಗಾಗಿ ಯಾರು ಕೂಡ ಫೇಕ್ ನ್ಯೂಸ್ ಹಬ್ಬಿಸಬೇಡಿ. ಅದರಲ್ಲೂ KVN ಪ್ರೊಡಕ್ಷನ್ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ಸಿನಿಮಾದ ಟ್ರೈಲರ್ನ ಹಾಕ್ತೀವಿ ಅನ್ನೋದು. ಸೊ ಅವ್ರ ಮಾತಿನ ಬದ್ಧರಾಗಿದ್ದಾರೆ. ಸಿನಿಮಾದ ಟ್ರೈಲರ್ ಕೂಡ ಲಾಂಚ್ ಆಗಿದೆ. ಸೊ ಹೋಗಿ ಸಿನಿಮಾದ ಟ್ರೈಲರ್ ನೋಡಿ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ.